ಸಂಪಿಗೆ ರೋಡ್ ಮಲ್ಲೇಶ್ವರಂ ಬಸವೇಶ್ವರ ರೊಟ್ಟಿ ಮನೆಗೆ ಅಂದ್ರೆ ರೊಟ್ಟಿ ಹೋಟೆಲ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಸಹ ನಾರ್ತ್ ಕರ್ನಾಟಕನ್ ಫುಡ್ ತಿನ್ಬೇಕು ಅಂತ ಇಷ್ಟ ಆಗಿರುತ್ತೆ. ಸೊ ಎಲ್ಲರೂ ಎಲ್ಲೆಲ್ಲೋ ಹುಡುಕ್ತಾ ಇರ್ತಾರೆ, ಎಲ್ಲೆಲ್ಲೋ ಸರ್ಚ್ ಮಾಡ್ತಾ ಇರ್ತಾರೆ ಗೂಗಲ್ ಅಲ್ಲೆಲ್ಲ ಎಲ್ಲಿ ಬರುತ್ತೆ ಹೋಟೆಲ್ಸ್ ಅಂತೆಲ್ಲ. ಬಟ್ ಆದ್ರೆ ನಾನು ಇವತ್ತು ಬಂದಿದ್ದೀನಿ ಜಸ್ಟ್ 20 ರೂಪಾಯಿಗೆ ಒಳ್ಳೆ ನಾರ್ತ್ ಕರ್ನಾಟಕ ಊಟ ಸಿಗುವಂತ ಜಾಗಕ್ಕೆ. ಇಲ್ಲಿ ಬಂದಿರೋಂತ ಕಸ್ಟಮರ್ಸ್ ಮಾತ್ರ ಒಂದು ಸರಿ ಬಂದು ತಿಂದು ನೆಕ್ಸ್ಟ್ ಬೇರೆಯವ್ರನ್ನೆಲ್ಲ ಕರ್ಕೊಂಡ್ ಬರ್ತಾ ಇದಾರೆ. ಸೊ ಇಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ಯಾವ ತರ ಶೇರ್ ಮಾಡ್ತಾರೆ, ಮತ್ತೆ ಇಲ್ಲಿ ಟೇಸ್ಟ್ ಯಾವ ತರ ಇದೆ, ಕೊಡೋಂತ ಅಮೌಂಟ್ಗೆ ಪರವಾಗಿಲ್ಲ ಅಂತ ಅನ್ಸುತ್ತಾ ಅದನ್ನೆಲ್ಲದನ್ನ ಮಾತಾಡಿಸ್ತೀನಿ ಇಲ್ಲಿರಂತ ಕಸ್ಟಮರ್ಸ್ ಹತ್ರ. ಮತ್ತೆ ಇಲ್ಲಿ ಇನ್ನು ಯಾವ್ಯಾವೆಲ್ಲ ವೆರೈಟಿ ಆಫ್ ರೊಟ್ಟಿಗಳು ಸಿಗುತ್ತೆ ಇಲ್ಲಿ. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಇಲ್ಲಿ ನಮ್ಗೆ 20 ರೂಪಾಯಿಗೆ ರೊಟ್ಟಿ ಏನೋ ಸಿಗುತ್ತೆ, ಬಟ್ ಪಲ್ಯ ಮಾತ್ರ ಅನ್ಲಿಮಿಟೆಡ್ ಸಿಗುತ್ತೆ. ನಾವ್ ಎಷ್ಟ್ ಸರಿ ಕೇಳಿದ್ರು ಸಹ ಬೇಜಾರ್ ಮಾಡ್ಕೊಳ್ದೆ ಹಾಕ್ತಾರೆ, ಪ್ರೀತಿಯಿಂದ ಸರ್ವ್ ಮಾಡ್ತಾರೆ ಅಂತ. ಸೊ ಮತ್ತೆ ಇನ್ಯಾಕ್ ತಡ ಮಾಡ್ತಾರೆ, ಯಾರೆಲ್ಲ ರೊಟ್ಟಿ ಪ್ರಿಯರಿದ್ರ ಖಂಡಿತವಾಗ್ಲೂ ನೀವು ಒಂದ್ಸರಿ ಇಲ್ಲಿ ಬಂದು ಟೇಸ್ಟ್ ಮಾಡ್ಲೇಬೇಕು ಅಂತ ಹೇಳ್ತೀನಿ. ಅಂಡ್ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ಇಲ್ಲಿ ಹೋಳಿಗೆ ಸಹ ಸಿಗುತ್ತೆ. ಯಾರೆಲ್ಲ ಸ್ವೀಟ್ ತಿಂತಾರ ಸೊ ಅಂತವ್ರಿಗೂ ಹೋಳಿಗೆ ಬಂದಿಲ್ಲಿ ಟೇಸ್ಟ್ ಮಾಡ್ಬೋದು. ಗುಡ್ ಅಂಡ್ ಟೇಸ್ಟ್ ಅಂಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕ್ವಾಂಟಿಟಿನೂ ಅದೇ ತರ ಇರುತ್ತೆ, ಕ್ವಾಲಿಟಿನೂ ಅದೇ ತರ ಹೈಜೆನಿಕ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿರುವಂತ ಓನರ್ ಹತ್ರ ಮಾತಾಡಿಸಿನಿ ಇಲ್ಲಿ ಇನ್ನ ಏನೆಲ್ಲ ಸ್ಪೆಷಲ್ ಇದೆ ಅಂತೆಲ್ಲ. ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ನೀವು ಎಷ್ಟು ವರ್ಷದಿಂದ ಈ ಹೋಟೆಲ್ ನಡೆಸ್ಕೊಂಡು? ನಾವು ಇಲ್ಲಿ 7 ವರ್ಷ ಆಯ್ತು ಮೇಡಮ್. ಇವಾಗ 7 ವರ್ಷದಿಂದ. ನಿಮ್ಮಲ್ಲಿ ಏನ್ ವೆರೈಟಿ ಸಿಗುತ್ತೆ? ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಜೋಳ ರೊಟ್ಟಿ, ಮೆಂತ್ಯ ಚಪಾತಿ, ರಾಗಿ ರೊಟ್ಟಿ, ಆಮೇಲೆ ಮಾಮೂಲಿ ಬಿಸಿ ಚಪಾತಿ ಇದೆ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ, ರೈಸ್ ಬಾತ್, ರೈಸ್ ಸಾಂಬಾರ್, ಕರ್ಡ್ ರೈಸ್, ಅದೇ ಕಡಕ್ ರೊಟ್ಟಿ, ಚಟ್ನಿ ಪುಡಿ ಅದೆಲ್ಲ ಸಿಗುತ್ತೆ ಮೇಡಮ್. ಎಲ್ಲಾನು ವಿಕಲ್ ಆಗಿ ಎಲ್ಲ ಚೆನ್ನಾಗಿ ಹೋಗ್ತದೆ ಮೇಡಮ್. ಯಾವ್ದು ಏನು ಉಳಿತಾ ಇಲ್ಲ, ಎಲ್ಲ ಚೆನ್ನಾಗಿ ತಿಂತವ್ರೆ, ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರ. ಕಮ್ಮಿ ರೇಟ್ ಚೆನ್ನಾಗಿದೆ. ಹೌದು ಮೇಡಮ್. ಸರ್ ಈಗ ಹೋಳಿಗೆ ಎಲ್ಲ ಮಾಡ್ತೀರಾ? ಹಾ ಮೇಡಮ್. ಹೋಳಿಗೆ ಎಲ್ಲ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಇಲ್ಲಿ ಕಸ್ಟಮರ್ಸ್? ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಆಮೇಲೆ ಹೋಳಿಗೆ ಅಂತ ಹೆವಿ ಹೋಗುತ್ತೆ ಇಲ್ಲಿ, ಸಿಕ್ಕಾಪಟ್ಟೆ ಹೋಳಿಗೆ ತಿಂದಾರೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅವಾಗ. ಲೊಕೇಶನ್ ಎಲ್ಲಿ ಬರುತ್ತೆ ಹೇಳಿ ಸರ್? ಮಲ್ಲೇಶ್ವರಂ 18 ಕ್ರಾಸ್ ಸಂಪಿಗೆ ರೋಡ್, ಸಂಗೀತ ಮೊಬೈಲ್ ಅಪೋಸಿಟ್. ಇಷ್ಟೇ ಅಲ್ಲ, ಇಲ್ಲಿಗೆ ಬೇರೆ ಬೇರೆ ಕಡೆಯಿಂದ ಹುಡ್ಕೊಂಡ್ ಬರ್ತಾ ಇದ್ದಾರೆ. ತುಂಬಾ ಜನನು ಬರ್ತಾರ ಮೇಡಮ್, ತುಂಬಾ ಜನ ಬಂದು ಹುಡ್ಕೊಂಡ್ ಬರ್ತಾರ. ಮೆಜೆಸ್ಟಿಕ್ ಇಂದ ಬರ್ತಾರೆ ಇಲ್ಲಿಗೆ. Okay sir, thank you so much sir. Like the food is really good. I've had it more than 2-3 times here now, and I love the sambar here, and also the holige is like really good. So yeah, it's a very good place to come to. Okay, how was the experience? Like overall, if it's a team lunch, it's a really good place to come have good food, and also like very healthy food it is. So yeah, worth coming here. What do you say for our viewers? Give it a try, and then maybe you will start liking North Karnataka food, because it's not that celebrated here. Like Bangalore, I've had South Bangalore food more, but not the North Karnataka dishes. So here, I've tried more of North Karnataka food and the dishes that they do. So it's really good. Okay. In Kannada, just say one sentence. ನಾನು ಕರ್ನಾಟಕದ ಊಟವನ್ನ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ಸ್ ಸರ್. ನಮಸ್ತೆ. ನಮಸ್ತೆ ಸರ್, ಟೇಸ್ಟ್ ಹೇಗಿದೆ ಸರ್? ಸೂಪರ್ ಆಗಿದೆ, ಅದಕ್ಕೆ ಬಂದಿದ್ದೀವಿ ತಿನ್ನಕ್ಕೆ. ಹೇಳಿ. ಎಷ್ಟು ವರ್ಷದಿಂದ ಬಂದಿದ್ದೀರಾ? 1 ವರ್ಷ ಮೇಲಾಗಿದೆ. 1 ವರ್ಷ ಮೇಲೆ. ಸರ್, ಈಗ ಇಲ್ಲಿ ರೊಟ್ಟಿ ಆಗಿರ್ಬೋದು ಅಥವಾ ಹೋಳಿಗೆ ಆಗಿರ್ಬೋದು ಸಿಗೋದೇ ತುಂಬಾ ಸ್ಪೆಷಲ್ ಆಗಿ ಸಿಗುತ್ತೆ. ಎಲ್ಲೂ ಎಲ್ಲಾ ಕಡೆ ಸಿಗುವಂತ ಫುಡ್ ಅಲ್ಲ ಇದು, ಕರ್ನಾಟಕ ಫುಡ್. ಸೊ ನಿಮ್ಗೆ ಯಾವ ತರ ಇದೆ ಇಲ್ಲಿ? ನಾವು ವೀಕ್ಲಿ ಅಟ್ಲೀಸ್ಟ್ 3 ಟೈಮ್ಸ್ ಬರ್ತೀವಿ, 2 to 3 ಟೈಮ್ಸ್. ನಾವು ಇಲ್ಲೇ ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಕೆಲಸ ಮಾಡೋದು. ನಮ್ಮ ಟೀಮ್ ಎಲ್ಲರೂ ಇಲ್ಲಿ ಬರ್ತೀವಿ. ಎವ್ರಿ ವೀಕ್ ಅಟ್ಲೀಸ್ಟ್ 3 ಸತಿ ಬರ್ತೀವಿ. ಎಲ್ಲಾ ತರ ತಿಂತೀವಿ. ರೈಸ್, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹೋಳಿಗೆ, ಮಸ್ಟ್ ಲಾಸ್ಟ್ ಅಲ್ಲಿ ಹೋಳಿಗೆ. ಸರ್, ಟೇಸ್ಟ್ 1 year ಇಂದ ಅದೇ ತರನೇ ಇದೆಯಾ ನಿಮಗೆ? ಸೇಮ್, ಚೇಂಜ್ ಏನೂ ಇಲ್ಲ, ಏನೂ ಚೇಂಜ್ ಇಲ್ಲ. ಸರ್, ಕೊಡೋಂತ ಅಮೌಂಟ್ಗೆ ಓಕೆ ಅಂತ? ವೆರಿ ಗುಡ್. ಐ ಮೀನ್ 20 ರೂಪಾಯಿಗೆ ಈ ನಡುವೆ ನೀವು ಆರಾಮಾಗಿ ಹೋಗಿ ಒಂದು ರೋಟಿ ತಿಂದು ಪಲ್ಯ ಜೊತೆಗೆ, ಅದು ಪಲ್ಯ ಎಷ್ಟು ಬೇಕಂದ್ರೆ ಅಷ್ಟು ಹಾಕಿ ಕಳ್ಸೋ ತರ ಎಲ್ಲೂ ಒಂದ್ಸತಿ ಒಂದು ಸತಿನೂ ಅವರು ಇಷ್ಟೆಲ್ಲ ಬರಲ್ಲ ಈ ತರ ಏನೂ ಮಾತಿಲ್ಲ. ಲೈಕ್ ಸಖತ್ ಪ್ರೀತಿಯಿಂದ ಕೊಡ್ತಾರೆ. ತುಂಬಾ ಚೆನ್ನಾಗಿ ಗೊತ್ತು, ಇವಾಗ ಡೈಲಿ ಬರ್ತೀವಿ. ಸೊ ಈ ಕಾಸ್ಟ್ಗೆ ಎಲ್ಲೂ ಈ ತರ ಊಟ ಸಿಗಲ್ಲ. 40 rupees ಯು ಆರ್ ಡನ್. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಎಷ್ಟು ಜನ ಆಗುತ್ತೋ ಅಷ್ಟು ಜನ ಬಂದು ಟ್ರೈ ಮಾಡಿ. ಒಂದ್ಸತಿ ಟ್ರೈ ಮಾಡಿದ್ರೆ ರಿಪೀಟ್ ಆಗಿ ನಮ್ ತರಾನೇ ಬರ್ತಾ ಇರ್ತೀರಾ. ಸರ್, ನೀವು ಇಲ್ಲಿರಂತ ಈ ಪ್ಲೇಸ್ ಬಗ್ಗೆ ಯಾರಿಗಾದ್ರೂ ಸಜೆಸ್ಟ್ ಮಾಡಿದ್ದೀರಾ? ತುಂಬಾ ಜನಕ್ಕೆ. ನಾನು ನನ್ನ ಫ್ರೆಂಡ್ ಫಸ್ಟ್ ಬಂದಿದ್ದೀನಿ, ಅಲ್ಲಿಂದ 4 ಜನ ಬರಕ್ ಸ್ಟಾರ್ಟ್ ಮಾಡಿದ್ವಿ. ಇವಾಗ ನಮ್ಮ ಇಡೀ ಟೀಮ್ ಬರುತ್ತೆ. ನನ್ನ ಫ್ರೆಂಡ್ JP ನಗರಿಂದ 2 ಸತಿ ಬಂದು ಇಲ್ಲಿ ತಿಂದು ಹೋಗಿದ್ದಾನೆ. ಸೊ ನಾವು ಪಕ್ಕದಲ್ಲಿರೋದಕ್ಕೆ ಡೈಲಿ ಬರ್ತೀವಿ, ಆದ್ರೆ ತುಂಬಾ ಜನ ನಾವು ಹೇಳಿರೋರು ದೂರದಿಂದನೂ ಬಂದು ತಿಂದು ಹೋಗಿರೋರು ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನೋ ಪ್ರಾಬ್ಲಮ್.